ನಾನು ನಿಮ್ಮ GDS ಟಾಕರ್. ಇವತ್ತಿನ ಹೊಸ ವಿಡಿಯೋ ಸಿಹಿ ಸುದ್ದಿ ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ ನಮ್ಮ ಇಂಡಿಯಾ ಪೋಸ್ಟ್ನಿಂದ ಎಲ್ಲ GDSಗಳಿಗೆ ಬರುವ ದೀಪಾವಳಿ ಬೋನಸ್ ಎಷ್ಟು ಬರುತ್ತೆ ಗೊತ್ತಾ? ಯಾವಾಗ ಬರುತ್ತೆ ಗೊತ್ತಾ? ಯಾಕೆ ಕೊಡ್ತಾರೆ ಗೊತ್ತಾ? ಅದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸುತ್ತೇನೆ. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನನ್ನು ಒತ್ತಿ. ಬನ್ನಿ ವಿಡಿಯೋಗೆ ಹೋಗೋಣ. 2025ರ ದೀಪಾವಳಿ ಬೋನಸನ್ನು ಅಧಿಕೃತವಾಗಿ ಈಗಾಗಲೇ ನಮ್ಮ ಭಾರತದ ಹಣಕಾಸು ಸಚಿವಾಲಯ ಮತ್ತು ಅಂಚೆ ಇಲಾಖೆ ಶೀಘ್ರದಲ್ಲಿಯೇ ಈ ಅಧಿಕೃತ ಬೋನಸ್ ಆದೇಶವನ್ನು ಬಿಡುಗಡೆಯನ್ನು ಮಾಡಲಿದೆ. ಆದೇಶ ಹೊರಬಿದ್ದ ನಂತರವೇ ದೀಪಾವಳಿ ಹಬ್ಬಕ್ಕಿಂತ ಮೊದಲೇ ನೇರವಾಗಿ ನಮ್ಮ GDS ಎಲ್ಲ ನೌಕರ ಅಕೌಂಟ್ಗೆ ಜಮಾ ಮಾಡುತ್ತಾರೆ. ಮತ್ತು ಈ ದೀಪಾವಳಿ ಬೋನಸ್ಗೆ ಯಾರೆಲ್ಲ ಅರ್ಹತೆ ಅಂತ ಹೇಳೋದಾದರೆ, ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಯಾರ್ಯಾರೆಲ್ಲ ಸೇವೆ ಮಾಡ್ತಿದ್ದಾರೆ ಮತ್ತು ಕನಿಷ್ಠ 6 ತಿಂಗಳ ಸೇವೆಯನ್ನು ಯಾರು ಪೂರ್ಣಗೊಳಿಸಿದ್ದಾರೆ, ಅದರಲ್ಲೂ GDSಗಳು ಮುಖ್ಯವಾಗಿ ಎಲ್ಲ GDSಗಳು ಇದರಲ್ಲಿ ಮುಖ್ಯವಾಗಿ ಯಾರು ಕನಿಷ್ಠ 6 ತಿಂಗಳ ಸೇವೆಯನ್ನು ಪೂರ್ಣಗೊಳಿಸಿರುತ್ತಾರೆ ಮತ್ತು ನಿಯಮಿತ ಉದ್ಯೋಗಿಗಳು ಇದರಲ್ಲಿ ಇರುತ್ತಾರೆ. ಈ ದೀಪಾವಳಿಗೆ ಇವರಿಬ್ಬರು ಕೂಡ ಅರ್ಹತೆಯನ್ನು ಪಡೆದಿರುತ್ತಾರೆ. ಈ ದೀಪಾವಳಿ ಬೋನಸ್ ಎಷ್ಟು ಬರ್ಬೋದು ಅಂತ ಹೇಳೋದಾದರೆ, ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿರೋ ಪ್ರತಿಯೊಬ್ಬರಿಗೂ ಸಹ ಯಾರು 1 ವರ್ಷವನ್ನು ಪೂರ್ಣಗೊಳಿಸಿರ್ತಾರೋ ಅವರು 13,816 ರೂಪಾಯಿಗಳ ಮೊತ್ತವನ್ನು ನಿರೀಕ್ಷಿಸಬಹುದು ಅಂತ ಇಲ್ಲಿ ಕ್ಲಿಯರಾಗಿ ಹೇಳ್ತಿದ್ದಾರೆ. ಪ್ರಸ್ತುತ ಇಲಾಖಾ ನಿಯಮಗಳ ಪ್ರಕಾರ GDS ನೌಕರರು ನಿಗದಿತ ಮಿತಿಯ ಮೊತ್ತವನ್ನು ಪಡೆಯುವ ಸಾಧ್ಯತೆ ಇದೆ. ಅಂದರೆ ಯಾರು 1 ವರ್ಷವನ್ನು ಕಂಪ್ಲೀಟ್ ಮಾಡ್ತಾರೋ ಅವರಿಗೆ 13,816 ರೂಪಾಯಿ ಬರುತ್ತೆ. ಯಾರು 6 ತಿಂಗಳು 7 ತಿಂಗಳು 8 ತಿಂಗಳು ಈ ಥರ ಸರ್ವಿಸ್ ಮಾಡಿರ್ತಾರೋ ಅವ್ರಿಗೆ ಇದರಲ್ಲಿ ಏರುಪೇರು ಆಗ್ಬೋದು. ಇಲ್ಲಿ ಪ್ರಸ್ತುತ ಏನು ಹೇಳ್ತಿದ್ದಾರೆ ಅಂದರೆ 1 ವರ್ಷ ಮಾಡಿದವ್ರಿಗೆ 13,816 ರೂಪಾಯಿಯನ್ನು ಹೇಳ್ತಿದ್ದಾರೆ. ನೀವು ಇದರಲ್ಲಿ 6 ತಿಂಗಳು ಅಂತ ತಗೊಂಡ್ರೆ ಅದು 6,000 7,000 ಈ ಥರ ಬರೋವಂಥ ಚಾನ್ಸಸ್ಸು ತುಂಬ ಇರುತ್ತೆ. ನಿಮಗೆಲ್ಲರಿಗೂ ಇದೇ ಥರ ಅಮೌಂಟ್ ಬರುತ್ತೆ ಅಂತ ಕಂಪಲ್ಸರಿ ಹೇಳೋದಕ್ಕೆ ಆಗೋದಿಲ್ಲ. ಬನ್ನಿ ಮುಂದೆ ಹೋಗೋಣ. ನೆಕ್ಸ್ಟು ಯಾರಿಗೆಲ್ಲ ದೀಪಾವಳಿ ಬೋನಸ್ ಯಾವಾಗ ಜಮಾ ಮಾಡ್ತಾರೆ ಅಂತಂದರೆ, ದೀಪಾವಳಿ ಬೋನಸ್ ಅನ್ನು ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಲ್ಲಿ ಹಬ್ಬ ಬರುವುದಕ್ಕಿಂತ ಮುಂಚೆಲೇ ಎಲ್ಲ ಬೋನಸ್ಸನ್ನು ಎಲ್ಲ ನೌಕರರಿಗೆ ಅಕೌಂಟ್ನಲ್ಲಿ ಜಮಾ ಮಾಡ್ತಾರೆ. ಈ GDS ಮತ್ತು ಅಂಚೆ ನೌಕರರಿಗೆ ಈ ದೀಪಾವಳಿ ಬೋನಸನ್ನು ಕೊಡ್ತಾರೆ. ಅದರಲ್ಲಿ ಬಿಟ್ಟು ಮತ್ತೆ ಯಾರು ಕೊಡಬಹುದು ಅಂತಂದರೆ, ಭಾರತ ಅಂಚೆ ಇಲಾಖೆಯಲ್ಲಿ ಯಾರ್ಯಾರು ಮಾಡ್ತಾರೆ, ಗ್ರಾಮೀಣ ಡಾಕ್ ಸೇವಕರು, ಅದರಲ್ಲಿ GDS ಅಂತ ತಗೊಂಡ್ರೆ BPM, ABPM, MC ಇವ್ರಿಗೆಲ್ಲ ಬರುತ್ತೆ. ಮತ್ತು ಅಂಚೆ ಸಹಾಯಕರು ಮತ್ತು ವಿಂಗಡಣಾ ಸಹಾಯಕರು, ಪೋಸ್ಟಲ್ ಅಸಿಸ್ಟೆಂಟ್ ಅಥವಾ ಸಾರ್ಟಿಂಗ್ ಅಸಿಸ್ಟೆಂಟ್ ಏನು ಕರೀತಾರೆ, ಇವ್ರಿಗೂ ಬರುತ್ತೆ. ಪೋಸ್ಟ್ಮ್ಯಾನ್ ಮತ್ತು ಮೇಲ್ಗಡೆಗಳಿಗೂ ಬರುತ್ತೆ. ಬಹು ಸಿಬ್ಬಂದಿ ಕಾರ್ಯ ಅಂದರೆ ಮಲ್ಟಿ ಟಾಸ್ಕ್ ಸರ್ವಿಸ್ ಅಂತ ಏನು ಕರೀತಾರೆ, MTS, ಇವ್ರಿಗೂ ಸಹ ದೀಪಾವಳಿ ಬೋನಸ್ಗೆ ಅರ್ಹರು ಆಗಿರುತ್ತಾರೆ. ಮುಂದೆ ಈ 2025 ದೀಪಾವಳಿ ಬೋನಸನ್ನು ನೀಡುವ ಉದ್ದೇಶ ಏನು ಅಂತಂದರೆ, ಎಲ್ಲ GDSಗಳಿಗೆ ಮತ್ತು ಅಂಚೆ ನೌಕರರಿಗೆ ಹಬ್ಬದ ಉಡುಗೊರೆಯನ್ನು ನೀಡುವಂತಹ ಸಲುವಾಗಿ ಈ ಬೋನಸನ್ನು ನೀಡ್ತಾರೆ. ಆಚರಣೆ ಸಮಯದಲ್ಲಿ ಡಿಪಾರ್ಟ್ಮೆಂಟ್ ಅವರ ನೈತಿಕತೆ ಮತ್ತು ಆರ್ಥಿಕ ಬೆಂಬಲವನ್ನು ಹೆಚ್ಚಿಸುವ ಸಲುವಾಗಿ ಈ ಬೋನಸನ್ನು ನೀಡುತ್ತಾರೆ. ನಮ್ಮ ಭಾರತ ಸರ್ಕಾರ ಮತ್ತು ಅಂಚೆ ಇಲಾಖೆಯು ಎಲ್ಲ ಡಿಪಾರ್ಟ್ಮೆಂಟ್ ನೌಕರರಿಗೆ ಮತ್ತು ಮುಖ್ಯವಾಗಿ GDS ನೌಕರರಿಗೆ ಈ ರೀತಿಯ ಉತ್ತಮ ಬೋನಸ್ ನೀಡುವುದರ ಮೂಲಕ ಅಂಚೆ ಕಚೇರಿಯು ಉತ್ತಮ ವಿಶ್ವಾಸವನ್ನು ಗಳಿಸಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಂದೆ ಬರುವಂಥ ಎಲ್ಲ ರೀತಿಯ ಅಂಚೆ ಕಚೇರಿಯ ರಿಲೇಟೆಡ್ ಬರುವಂಥ ವಿಡಿಯೋಗಳಿಗೆ ನಿಮ್ಮ ಬೆಂಬಲ ಇರುತ್ತೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.